ನೇಣು ಬಿಗಿದುಕೊಂಡು ಕನ್ನಡದ ಸೀರಿಯಲ್ ನಟಿ ನಂದಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವೈಯಕ್ತಿಕ ಸಮಸ್ಯೆಯಿಂದ ನೇಣಿಗೆ ಶರಣಾಗಿರುವಂತಹ ಕಿರುತೆರೆ ನಟಿ ನಂದಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕನ್ನಡದ ಕಿರುತೆರೆ ನಟಿ ನಂದಿನಿ ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೈಲಸಂದ್ರದ ಪಿಜಿಯಲ್ಲಿ ಘಟನೆ ನಡೆದಿದೆ. ಜೀವ ಹೂವಾಗಿದೆ, ಸಂಘರ್ಷ, ನೀನಾದೇನ ಧಾರಾವಾಹಿಗಳಲ್ಲಿ ನಟಿಸಿದ್ದಂತ ನಟಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಮೂಲದ ಕಲಾವಿದೆ ನಂದಿನಿ. ಕನ್ನಡ ಮಾತ್ರ ಅಲ್ಲ, ತಮಿಳು ಧಾರಾವಾಹಿಗಳಲ್ಲೂ ಕೂಡ ನಂದಿನಿ ನಟಿಸಿದ್ರು. ಸದ್ಯ ತಮಿಳು ಧಾರಾವಾಹಿಯ ಲೀಡ್ ರೋಲ್ನಲ್ಲಿ ಇವರು ನಟಿಸ್ತಾ ಇದ್ರು. ತಮಿಳಿನ ಗೌರಿ ಎಂಬ ಸೀರಿಯಲ್ ಲೀಡ್ ರೋಲ್ನಲ್ಲಿ ಕಲಾವಿದೆಯಾಗಿ ನಟಿಸ್ತಾ ಇದ್ದಂಥವರು ನಂದಿನಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಧಾರಾವಾಹಿಯ ಕನಕ ಹಾಗೂ ದುರ್ಗಾ ದ್ವಿಪಾತ್ರಗಳಲ್ಲಿ ಫೇಮಸ್ ಆಗಿದ್ರು. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ನೋಡಿ, ಇತ್ತೀಚೆಗೆ ತಮಿಳು ಚಿತ್ರರಂಗದಿಂದ ಕೂಡ ಹೊರ ಬಂದಿದ್ರು ನಂದಿನಿ. ತಂದೆ ನಿಧನದ ನಂತರ ಅನುಕಂಪದ ನೌಕರಿಯನ್ನು ಕೂಡ ಪಡ್ಕೊಳ್ಳಕ್ಕೆ ಅಂತಂದ್ರೆ ಆರ್ಡರ್ ಬಂದಿತ್ತು. ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಕೆಲಸವೂ ಲಭಿಸಿತ್ತು. ಸರ್ಕಾರಿ ಶಿಕ್ಷಕರಾಗಿದ್ದ ನಂದಿನಿ ತಂದೆ 3 ವರ್ಷದ ಹಿಂದೆ ನಿಧನರಾಗಿದ್ರು. ಆದ್ರೆ ಅದೇನಾಯ್ತೋ ಡೆತ್ ನೋಟ್ ಬರೆದಿಟ್ಟು ನಂದಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತಾಯಿಗೆ ಕ್ಷಮೆ ಕೋರಿ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾರೆ. ನಂದಿನಿ ಸೂಸೈಡ್ ಆಗಿದೆ. ನಿನ್ನೆ ಮಧ್ಯರಾತ್ರಿ ವೇಳೆ ಆತ್ಮಹತ್ಯೆ ಮಾಡಿಕೊಂಡಿರುವಂತ ನಂದಿನಿ ಬೆಳಗಿನ ಜಾವ RR ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾಡಲಾಗಿದೆ.